ನಮಸ್ಕಾರ. ನಾನು ಸಾಹಿತ್ಯ ಮನಗೌಡ. ರಾಜಕೀಯ ಅಂದಾಕ್ಷಣ ಯಾವುದೇ ಸಂಬಂಧಗಳು ಕೂಡ ಇಲ್ಲಿ ನೆನಪಿಗೆ ಬರೋದಿಲ್ಲ. ನಾವು ಈಗ ಆಲ್ರೆಡಿ ಎಷ್ಟೋ ಉದಾಹರಣೆಗಳನ್ನು ಸಹ ನೋಡಿರ್ತೀವಿ. ಈಗ ರಾಜಕೀಯ ಅಥವಾ ಒಂದು ರಾಜಕಾರಣ ಅಂದಾಗ ತಂದೆ ಮಕ್ಕಳ ಸಂಬಂಧ ಸಹ ಹಾಳಾಗೋದುಂಟು. ತಂದೆಯ ವಿರುದ್ಧವೇ ಮಕ್ಕಳು ಸ್ಪರ್ಧೆಗಿಳಿತಾರೆ, ಮಕ್ಕಳ ವಿರುದ್ಧವಾಗಿ ತಂದೆ ಸ್ಪರ್ಧೆಯನ್ನ ಮಾಡ್ತಾರೆ. ಕೆಲವೊಂದಿಷ್ಟು ಪಕ್ಷದಲ್ಲಿ ತಂದೆ ಮಕ್ಕಳೇ ಆಡಳಿತ ಕೂಡ ಮಾಡ್ತಾರೆ. ನಾನು ಹಿಂಗ್ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇತ್ತೀಚೆಗೆ ಬಿಹಾರ ಚುನಾವಣೆಯ ಫಲಿತಾಂಶ ಕೂಡ ಪ್ರಕಟ ಆಯಿತು. ಈ ಒಂದು ಸಂದರ್ಭದಲ್ಲಿ RJD ಸೋತು ಸುಣ್ಣ ಆಯಿತು. ಇದರಿಂದ ಬೇಸತ್ತ ಮಗಳು ಇತ್ತ ತಂದೆಯೂ ಬೇಡ ಪಕ್ಷವೂ ಬೇಡ ಅಂತ ತೊರೆದು ಹೋಗಿದ್ದಾರೆ. ಹಾಗಾದ್ರೆ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಎಸ್, ಬಿಹಾರ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರಿ ರೋಹಿಣಿ ಆಚಾರ್ಯ ಅವರು ರಾಜಕೀಯ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಅಲ್ಲದೆ RJD ಪಕ್ಷದ ಅಧ್ಯಕ್ಷ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರಿ ರೋಹಿಣಿ ಆಚಾರ್ಯ ರಾಜಕೀಯ ಮತ್ತು ಕುಟುಂಬದ ಜೊತೆಗೆ ಯಾವುದೇ ಸಂಬಂಧ ಬೇಡವೇ ಬೇಡ ಅಂತ ಹೊರ ನಡೆದಿದ್ದಾರೆ. ಈ ಮೂಲಕ ಲಾಲು ಕುಟುಂಬದ ಜಗಳ ಮತ್ತೊಮ್ಮೆ ಬೀದಿಗೆ ಬಂದಿದೆ. ಈ ಕುರಿತು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಖುದ್ದು ಪೋಸ್ಟ್ ಮಾಡಿರುವ ರೋಹಿಣಿ ಆಚಾರ್ಯ, ನಾನು ರಾಜಕೀಯ ಬಿಡ್ತಾ ಇದ್ದೇನೆ ಮತ್ತು ನನ್ನ ಕುಟುಂಬವನ್ನ ತ್ಯಜಿಸ್ತಾ ಇದ್ದೇನೆ. ಸಂಜಯ್ ಯಾದವ್ ಮತ್ತು ರಮೀಜ್ ಅವರು ಈ ರೀತಿ ಮಾಡಬೇಕೆಂದು ನನ್ನನ್ನ ಕೇಳ್ಕೊಂಡಿದ್ದಾರೆ. ನಾನು ಎಲ್ಲಾ ಆಪಾದನೆಗಳನ್ನ ಹೊರ್ತಾ ಇದ್ದೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಹಿಂದೆ ಕೂಡ ತನ್ನ ಇನ್ನೊಬ್ಬ ಸಹೋದರ ತೇಜ್ ಪ್ರತಾಪ್ ಯಾದವ್ ಅವರನ್ನ ತಂದೆ ಲಾಲು 6 ವರ್ಷ ಪಕ್ಷದಿಂದ ಹೊರಹಾಕಿದ್ರು. ಒಟ್ನಲ್ಲಿ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಅನುಭವಿಸಿರುವುದು RJD ಪಕ್ಷಕ್ಕೆ ಮಾತ್ರವಲ್ಲ, ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬದಲ್ಲೂ ಕೂಡ ಬಿರುಕು ಮೂಡೋದಕ್ಕೆ ಕಾರಣ ಆಯಿತು.